ಹಾಯ್, ನಾನು ಕೃಷ್ಣ. ನೀವು ನೋಡ್ತೀರಾ ಕೃಷ್ಣ ಕಡೆಯಿಂದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ವಾಟ್ಸಪ್ನ ಕೆಲವೊಂದು ಕ್ರೇಜಿ ಅಪ್ಕಮಿಂಗ್ ಫೀಚರ್ಸ್ಗಳ ಬಗ್ಗೆ ಮಾತಾಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ನೊಂದು ಚಾನಲ್ ಇದೆ KC ಶೋ ಅಂತ, ಮೂವಿ ರಿವ್ಯೂಸ್ ವ್ಲಾಗ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಓಕೆ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು @obviously KC. ಸೊ ವಾಟ್ಸಪ್ಪಲ್ಲಿ ಕೆಲವೊಂದು ಅಪ್ಕಮಿಂಗ್ ಫೀಚರ್ಸ್ಗಳಿದೆ. ಓಕೆ, ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಫೀಚರ್ಸ್ಗಳು. ಸೊ ಎಲ್ಲರೂ ವಾಟ್ಸಪ್ಗಳನ್ನು ಯೂಸ್ ಮಾಡೇ ಮಾಡ್ತೀರಾ. ಓಕೆ, ನಾನು ಇನ್ಕ್ಲೂಡಿಂಗ್ ಮೀ ಎಲ್ಲರೂ ಮಾಡೇ ಮಾಡ್ತೀವಿ. ಸೊ ಅಪ್ಡೇಟ್ ಆಗ್ತಾಯಿದೆ ಲಿಟ್ರಲಿ ಒನ್ ಬೈ ಒನ್ ಹೊಸ ಫೀಚರ್ಸ್ಗಳು ತರ್ತಾ ಇದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ. ಬಟ್ ನೆಕ್ಸ್ಟ್ ಬರೋ ಒಂದು 10 ಫೀಚರ್ಸ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಚರ್ಸ್ಗಳು ಯಾವುದು ಅಂತ ತಿಳಿಸ್ತೀನಿ. ಸೊ ಕೆಲವೊಂದು ಫೀಚರ್ಸ್ಗಳು ಆಲ್ರೆಡಿ ಇದು ಬಂದಿರಬಹುದು ಬಿಕಾಸ್ ಆಫ್ ಬೀಟಾ ವರ್ಷನ್. ಅಂದರೆ ವಾಟ್ಸಪ್ನಲ್ಲಿ ಅಂದರೆ ಪ್ಲೇಸ್ಟೋರಲ್ಲಿ ಬೀಟಾ ವರ್ಷನ್ಗೆ ಒಂದು ನೀವು ಜಾಯ್ನ್ ಆಗಿದರೆ ನಿಮಗೆ ವಾಟ್ಸಪ್ ಅಪ್ಡೇಟ್ಸ್ಗಳು ಅಥವಾ ಬೇರೆ ಅಪ್ಲಿಕೇಶನ್ ಅಪ್ಡೇಟ್ಸ್ಗಳು ಫಸ್ಟ್ಗೆ ಬರುತ್ತೆ, ನಂತರ ಅದು ಪಬ್ಲಿಕ್ಗೆ ಅನೌನ್ಸ್ ಆಗುತ್ತೆ. ಓಕೆ, ಸೊ ಇಫ್ ನೀವಿನ್ನು ಬೀಟಾಕ್ಕೆ ಜಾಯ್ನ್ ಆಗಿಲ್ಲ ಅಂತ ಹೇಳಿದರೆ ಜಾಯ್ನ್ ಆಗಿ, ಮೇ ಬಿ ಫುಲ್ ಆಗಲಿಕ್ಕೂ ಸಾಕು ವಾಟ್ಸಪ್ ಬೀಟಾ ವರ್ಷನ್. ಓಕೆ, ಸೊ ಫಸ್ಟ್ ಫೀಚರ್ ಬಂದುಬಿಟ್ಟು ಚಾಟ್ ಲಾಕ್ ಏನಂತಂದರೆ, ನೀವು ಒಂದು ಯಾರಿಗಾದ್ರು ಪರ್ಸನ್ ಎ ಅಥವಾ ಬಿಗೆ ಒಂದು ನೀವು ಚಾಟ್ ಮಾಡ್ತಾ ಇರ್ತೀರ, ಬಟ್ ಅವರ ಒಂದು ಚಾಟ್ ಬೇರೆ ಯಾರು ಓಪನ್ ಮಾಡಬಾರ್ದು, ಅದು ಪ್ರೈವೇಟ್ ಆಗಿರಬೇಕು. ಲೈಕ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅಣ್ಣ ತಂಗಿ ಯಾರೇ ಆಗಿರ್ಬೋದು, ನೀವು ಅವರ ಚಾಟನ್ನು ಬೇರೆಯವ್ರಿಗೆ ತೋರಿಸಬಾರ್ದು. ಸೊ ಅಂಥ ಟೈಮಲ್ಲಿ ಈ ಒಂದು ಚಾಟ್ ಲಾಕ್ ಫೀಚರ್ ನಿಮಗೆ ಹೆಲ್ಪ್ ಆಗುತ್ತೆ. ಆ ಒಂದು ಚಾಟ್ನ ನೀವು ಯಾರಿಗೆ ಮೆಸೇಜ್ ಮಾಡ್ತಿದ್ದೀರಾ, ಸೊ ಆ ಒಂದು ಚಾಟನ್ನು ನೀವು ಲಾಕ್ ಮಾಡಿಡಬಹುದು. ಓಕೆ, ನೀವು ಫಿಂಗರ್ ಪ್ರಿಂಟ್ ಇಲ್ಲದೆ ಅಥವಾ ಪಾಸ್ವರ್ಡ್ ಇಲ್ಲದೆ ಅದನ್ನು ಅನ್ಲಾಕ್ ಮಾಡಲಿಕ್ಕೆ ಆಗಲ್ಲ. ಸೊ ಇದಂತೂ ಒಳ್ಳೆ ಫೀಚರ್ ಅಂತೆಲ್ಲ ಹೇಳ್ಬೋದು. ಬೇರೆಯವರಿಗೆ ನೀವು ವಾಟ್ಸಪ್ ಓಪನ್ ಮಾಡಿ ಕೊಡೋದಾದರೂ ಅಥವಾ ಫೋನ್ ಕೊಡೋದಾದರೂ ಅವರೊಂದು ಪರ್ಸನಲ್ ಚಾಟನ್ನು ಓದಲಿಕ್ಕೆ ಆಗಲ್ಲ. ಅದೊಂದು ಕ್ರೇಜಿ ಫೀಚರ್. ಆ್ಯಂಡ್ ಸೆಕೆಂಡ್ ಫೀಚರ್ ಬಂದುಬಿಟ್ಟು ಮಲ್ಟಿ ಡಿವೈಸ್ ಸಪೋರ್ಟ್. ಸೊ ಇದಕ್ಕೂ ಮುಂಚೆ ನೀವು ಫೋನನ್ನು ಒಂದೇ ಫೋನಲ್ಲಿ ಒಂದು ವಾಟ್ಸಪ್ನ ಯೂಸ್ ಮಾಡಲಿಕ್ಕೆ ಆಗ್ತಾಯಿತ್ತು. ಇಫ್ ನೀವು PC ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ಕ್ಯಾನ್ ಮಾಡಿ PC ವಾಟ್ಸಪ್ಪನ್ನು ವಾಟ್ಸಪ್ ವೆಬ್ಬನ್ನು ಯೂಸ್ ಮಾಡ್ತಿದ್ರಿ. ಬಟ್ ಇನ್ನೂ ಆ ಥರ ಅಲ್ಲ, ನೀವು ಎಷ್ಟೇ ಫೋನ್ಗಳಿಗೆ ಬೇಕಾದರೂ ವಾಟ್ಸಪ್ಪನ್ನು ಲಾಗಿನ್ ಮಾಡ್ಬೋದು. ಈ ಫೋನಲ್ಲಿದ್ದ ವಾಟ್ಸಪ್ ಇನ್ನೊಂದು ಫೋನಲ್ಲಿ ಕೂಡ ವಾಟ್ಸಪ್ನ ಯೂಸ್ ಮಾಡಬಹುದು. ಸೇಮ್ ಟು ಸೇಮ್, ಇದರಲ್ಲೂ ಬೇಕಾದ್ರೂ ಮೆಸೇಜ್ ಮಾಡೋದು, ಅದರಲ್ಲೂ ಬೇಕಾದ್ರೂ ಮೆಸೇಜ್ ಮಾಡೋದು. ಇದು ಒಳ್ಳೆ ಫೀಚರ್ ಅಂತ ಹೇಳಬಹುದು. ಬಿಕಾಸ್ ಈಗೀಗ ಒಂದು ಹೊಸ ಈ ಒಂದು ಜಗತ್ತಿನಲ್ಲಿ ಒಂದು ಸಿಂಗಲ್ ಫೋನ್ ಇರಲ್ಲ, ಒಂದು 2-3 ಫೋನ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದೇ ವಾಟ್ಸಪ್ಪನ್ನು ಬೇರೆ ಡಿವೈಸ್ಗಳಲ್ಲಿ ಲಾಗಿನ್ ಮಾಡಬಹುದು. ಇದಂತೂ ಒಳ್ಳೆ ಫೀಚರ್. ಓಕೆ, ಬಟ್ ಇದರಿಂದಾಗಿ ನಿಬ್ಬಿಗಳಿಗೆ ಮೇ ಬಿ ಪ್ರಾಬ್ಲಮ್ ಆಗಬಹುದು. ಅದನ್ನು ಬಿಟ್ಟರೆ ಬೇರೆ ಏನೂ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಬೈ ಪ್ರಾಡಕ್ಟ್ಸ್ ಆನ್ ವಾಟ್ಸಪ್. ಸೊ ವಾಟ್ಸಪ್ ಬಿಸ್ನೆಸ್ ಯಾರೆಲ್ಲ ಯೂಸ್ ಮಾಡ್ತೀರಾ ಅಂದರೆ, ಈಗ ಕೆಲವೊಂದು ಕಂಪನಿಗಳು ಅಥವಾ ನಿಮ್ಮ ಒಂದು ರಿಟೇಲ್ ಶಾಪ್ಸ್ಗಳು, ಹತ್ತಿರದಲ್ಲಿರೋ ಶಾಪ್ಗಳೆಲ್ಲ ವಾಟ್ಸಪ್ ಬಿಸ್ನೆಸ್ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಅಂದರೆ ನಾರ್ಮಲ್ ಆಗಿ ನಾವು ಆ ಒಂದು ಪ್ರಾಡಕ್ಟ್ಸ್ಗಳೆಲ್ಲ ಅಪ್ಲೋಡ್ ಮಾಡಿರ್ತಾರೆ ಅವರ ಶಾಪಿನದು. ಸೊ ಅಂಥ ಪ್ರಾಡಕ್ಟ್ಗಳನ್ನು ಡೈರೆಕ್ಟಾಗಿ ಅಲ್ಲೇ ಬೈ ಕೊಟ್ಟು ಅಲ್ಲೇ ಪೇಮೆಂಟ್ ಮಾಡಿ, ಆಫ್ಕೋರ್ಸ್ ಬಿಕಾಸ್ ಆಫ್ UPI ಕೂಡ ವಾಟ್ಸಪ್ಪಲ್ಲಿದೆ. ಸೊ ಅದರಿಂದಾಗಿ ನೀವು ಅಲ್ಲೇ ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಇದಂತೂ ವೆರಿ ಗುಡ್ ಫೀಚರ್ ಅಂತ ಹೇಳ್ಬೋದು. ನಾವು ಬೇರೆ ಅಪ್ಲಿಕೇಶನ್ಗಳು, ವೆಬ್ಸೈಟ್ಗಳನ್ನು ಬಿಲ್ಡ್ ಮಾಡಬೇಕು ಅಂತಿಲ್ಲ, ಅಥವಾ ಬೇರೆ ವೆಬ್ಸೈಟ್ಗಳಿಗೆ ಹೋಗಬೇಕು ಅಂತಿಲ್ಲ, ಆ್ಯಪ್ ಇನ್ಸ್ಟಾಲ್ ಮಾಡಬೇಕು ಅಂತಿಲ್ಲ. ಡೈರೆಕ್ಟಾಗಿ ವಾಟ್ಸಪ್ಪಲ್ಲೇ ನೀವು ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡ್ಬೋದು. ನೆಕ್ಸ್ಟ್ ಲೆವೆಲ್ ಫೀಚರ್ ಇದು. ಸೊ ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಬ್ಲಾಕ್ ಅನ್ನೋನ್ ನಂಬರ್ಸ್. ಓಕೆ, ಸೊ ನೀವು ಮುಂಚೆಲಾದರೆ ನೀವು ಯಾರ್ದಾದ್ರೂ ಅನ್ನೋನ್ ನಂಬರ್ಸ್ ಯಾರಾದರೂ ಉಪದ್ರ ಕೊಡ್ತಿದ್ದೀರಾ, ಅಥವಾ ಯಾವುದಾದ್ರು ಕಂಪನಿ ಮೆಸೇಜ್ಗಳಿರ್ಬೋದು, ಅಥವಾ ನಾರ್ಮಲಾಗಿ ಯಾರಾದರೂ ಉಪದ್ರ ಕೊಡ್ತಿದ್ರೆ ಬ್ಲಾಕ್ ಮಾಡಬೇಕು ಅಂತ ಹೇಳಿದರೆ ಅವರ ಚಾಟ್ ಓಪನ್ ಮಾಡಿ ಬ್ಲಾಕ್ ಮಾಡಬೇಕಿತ್ತು. ಬಟ್ ಇವಾಗ ಆ ಥರ ಎಲ್ಲ, ನೀವು ಆ ಮೆಸೇಜ್ನ ರೀಡೇ ಮಾಡಬೇಕು ಅಂತಿಲ್ಲ. ಡೈರೆಕ್ಟಾಗಿ ಹೊರಗಡೆನೇ ನೀವು ಅನ್ನೋನ್ ನಂಬರ್ಸಿಂದ ಮೆಸೇಜ್ ಬಂದರೆ ಡೈರೆಕ್ಟಾಗಿ ನೀವು ಬ್ಲಾಕ್ ಮಾಡ್ಬೋದು. ಇದಂತೂ ಒಳ್ಳೆ ಫೀಚರ್ ಅಂತ ಹೇಳ್ಬಹುದು. ಓಕೆ, ಸೊ ಇನ್ನು ಸ್ಟೇಟಸ್ ಅಪ್ಡೇಟ್ಸ್ ಅಂದರೆ ಇವಾಗ ಹೊಸ ಫೀಚರ್ಗಳಿವೆ ಸ್ಟೇಟಸಲ್ಲಿ. ಲೈಕ್ ಕೆಲವರಿಗೆ ಬಂದಿರಬಹುದು, ಕೆಲವರಿಗೆ ಇನ್ನೂ ಬರಬೇಕು. ಓಕೆ, ಸೊ ಯಾವುದೆಲ್ಲ ಅಂತ ಹೇಳಿದರೆ, ವಾಟ್ಸಪ್ ಸ್ಟೇಟಸಲ್ಲಿ ನೀವು ವಾಯ್ಸ್ ಮೆಸೇಜನ್ನು ಸ್ಟೇಟಸ್ ಹಾಕ್ಬೋದು. ಅಂದರೆ ವಾಯ್ಸ್ ಮೆಸೇಜನ್ನು ರೆಕಾರ್ಡ್ ಮಾಡಿ ಸ್ಟೇಟಸ್ ಹಾಕ್ಬೋದು. ಅದೊಂದು ಫೀಚರ್. ಆ್ಯಂಡ್ ಇನ್ನೊಂದು ಫೀಚರ್, ನೀವು ಯೂಟ್ಯೂಬ್ ಲಿಂಕ್ಸ್ ಆಗಿರ್ಬೋದು, ಬೇರೆ ಲಿಂಕ್ಸ್ಗಳಾಗಿರ್ಬೋದು, ಅಪ್ಲೋಡ್ ಮಾಡಿದಾಗ ಡೈರೆಕ್ಟಾಗಿ ಅದರ ಒಂದು ಥಂಬ್ನೇಲ್ ಒಟ್ಟಿಗೆ ಬರುತ್ತೆ. ಸೊ ಅದಂತೂ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಅದಕ್ಕೆ ರಿಯಾಕ್ಷನ್ ಕೂಡ ಮಾಡಬಹುದು. ಸೊ ಅದಂತೂ ಮೇ ಬಿ ಎಲ್ರಿಗೂ ಬಂದಿರಬಹುದು. ಓಕೆ, ಆ್ಯಂಡ್ ಕೆಲವೊಂದು ಹೊಸ ಇಮೋಜಿಸ್ಗಳನ್ನು ಆ್ಯಡ್ ಮಾಡ್ತಿದ್ದಾರೆ ವಾಟ್ಸಪ್ನವರು. ಆ್ಯಂಡ್ ಇದೇ ರೀತಿಯ ಒಂದು ಕ್ರೇಜಿ ಫೀಚರ್ಸ್ಗಳು ವಾಟ್ಸಪ್ ಸ್ಟೇಟಸ್ನಲ್ಲೂ ಅವೈಲೇಬಲ್ ಇದೆ. ಓಕೆ, ಆ್ಯಂಡ್ ನಿಮಗೆ ವಾಟ್ಸಪ್ ಸ್ಟೇಟಸ್ ಯಾರಿಗೆ ಮಾತ್ರ ಕಾಣಬೇಕು ಅಂತ ಅಂದರೆ ಇದಕ್ಕಿಂತ ಮುಂಚೆ ಯಾರಿಗೆ ಕಾಣಬಾರ್ದು ಅಂತೆಲ್ಲ ಆಪ್ಷನ್ ಇತ್ತು. ಬಟ್ ಇವಾಗ ಯಾರಿಗೆ ಮಾತ್ರ ಕಾಣಬೇಕು ಅಂತ ಹೇಳುವಂಥ ಆಪ್ಷನ್ ಕೂಡ ಬಂದಿದೆ. ಸೊ ನಿಮಗೆ ಸ್ಟೇಟಸ್ ಹಾಕುವಾಗಲಿ ಯಾರಿಗೆಲ್ಲ ಕಾಣಬೇಕು ಅಂತ ಸೆಲೆಕ್ಟ್ ಮಾಡಿ ಡೈರೆಕ್ಟಾಗಿ ಸೆಂಡ್ ಮಾಡುವಂಥ ಒಂದು ಆಪ್ಷನ್ ಇದೆ. ಓಕೆ, ಸೊ
ಇದೆಲ್ಲ ಒಂದು ಚೆನ್ನಾಗಿರುವಂಥ ಫೀಚರ್ಗಳು. ಓಕೆ, ಆ್ಯಂಡ್ ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಚಾಟ್ ಟ್ರಾನ್ಸ್ಫರ್. ಓಕೆ, ಮುಂಚೆ ನಾವು iOS ಅಥವಾ ಬೇರೆ ಡಿವೈಸ್ಗಳಿಗೆ ಅಂದರೆ ನಾರ್ಮಲ್ ಆ್ಯಂಡ್ರಾಯ್ಡು ಈ ಒಂದು ಫೋನಿಂದ ಇನ್ನೊಂದು ಫೋನಿಗೆ ಡಾಟಾ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನಾನು ಹೊಸ ಫೋನ್ ಪರ್ಚೇಸ್ ಮಾಡಿದೆ, ಹಳೆ ಫೋನಿಂದ ಹೊಸ ಫೋನಿಗೆ ವಾಟ್ಸಪ್ ಡಾಟಾವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದರೆ ಗೂಗಲ್ ಡ್ರೈವಿಗೆ ಅಪ್ಲೋಡ್ ಮಾಡಿ ಅದರಿಂದ ನಾವು ಇನ್ನೊಂದು ಫೋನಲ್ಲಿ ಡೌನ್ಲೋಡ್ ಮಾಡಿ ಮತ್ತೆ ಯೂಸ್ ಮಾಡಬೇಕಿತ್ತು. ಬಟ್ ಇವಾಗ ಆ ಥರ ಅಲ್ಲ, ಇನ್ನೊಂದು ನೆಕ್ಸ್ಟ್ ಬರೋ ಅಪ್ಡೇಟಲ್ಲಿ ಆ ಥರ ಅಲ್ಲ. ಡೈರೆಕ್ಟಾಗಿ ನೀವು ವಾಟ್ಸಪ್ನ ಬೇಕಾದ್ರೆ ಮಲ್ಟಿ ಡಿವೈಸ್ ಲಾಗಿನ್ ಮಾಡ್ಬೋದು ಅಥವಾ ನೀವು ಡೈರೆಕ್ಟಾಗಿ ವಾಟ್ಸಪ್ ಮುಖಾಂತರ ಚಾಟ್ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು ಥ್ರೂ ಸೇಮ್ ವೈಫೈ. ಓಕೆ, ಸೊ ಇದಂತೂ ವೆರಿ 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 ಗುಡ್ ಫೀಚರ್ ಅಂತ ಹೇಳ್ಬೋದು. ಬಿಕಾಸ್ ಇದಕ್ಕಿಂತ ಮುಂಚೆ ನಾವು ಇಂಟರ್ನೆಟ್ ರೀಚಾರ್ಜ್ ಮಾಡಿಕೊಂಡು ಈ ಒಂದು ಹಳೆ ಫೋನಿಂದ ವೆಬ್ಸೈಟ್ಗೆ ಅಂದರೆ ಗೂಗಲ್ ಡ್ರೈವಿಗೆ ಅಪ್ಲೋಡ್ ಮಾಡಿ ಮತ್ತೆ ಇನ್ನೊಂದು ಹೊಸ ಫೋನಿಂದ ಗೂಗಲ್ ಡ್ರೈವಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕಿತ್ತು. ಬಟ್ ಇವಾಗ ಆ ಥರ ಅಲ್ಲ. ಸೊ ನಾವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬೋದು ಡಾಟಾನ. ಓಕೆ, ಸೊ ಇದಂತೂ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಮೆಸೇಜ್ ಎಡಿಟ್. ಸೊ ಇವಾಗ ನಾವು ಯಾರಿಗಾದ್ರೂ ಮೆಸೇಜ್ ಮಾಡಿರ್ತೇವೆ, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಆವಾಗ ನಾವು ವಾಪಸ್ ಆ ಮೆಸೇಜಿನ ಈಗ ಹಾಯ್ ಗಾಯ್ಸ್ ಅಂತ ಕಳಿಸೋಲ್ಲಿ ಹಾಯ್ ಇದ್ದಲ್ಲಿ ಬಾಯ್ ಗಾಯ್ಸ್ ಅಂತ ಟೈಪ್ ಆಯಿತು. ಓಕೆ, ಸೊ ಆವಾಗ ನಾವು ಮುಂಚೆನಾದರೆ ಹಾಯ್ ಅಂತ ಹೇಳಿ ಸ್ಟಾರ್ ಹಾಕಿ ರಿಪ್ಲೈ ಮಾಡಿ ಅಂದರೆ ವಾಪಸ್ ಮೆಸೇಜ್ ಕಳಿಸ್ತಿದ್ವಿ. ಇವಾಗ ಆ ಥರ ಅಲ್ಲ. ಅಂದರೆ ಅಲ್ಲಿ ಒಂದು ಒಂದು ಮಿಸ್ಟೇಕ್ ಮಾಡಿದ ಮೆಸೇಜನ್ನು ಹೋಲ್ಡ್ ಮಾಡಿಟ್ರೆ ಮೇಲೆ ನಿಮಗೆ ಎಡಿಟ್ ಆಪ್ಷನ್ ಬರುತ್ತೆ ಆ್ಯಂಡ್ ಎಡಿಟ್ ಮಾಡಿದಾಗ ಅದು ಎಡಿಟೆಡ್ ಮೆಸೇಜ್ ಅಂತ ಕೂಡ ಬರುತ್ತೆ. ಓಕೆ, ಇದಂತೂ ಒಳ್ಳೆ ಫೀಚರ್ ಬಿಕಾಸ್ ಆಫ್ ಅಂದರೆ ಜಾಸ್ತಿ ಹೊತ್ತು ನಿಮಗೆ ಇದು ಜಾಸ್ತಿ ಹೊತ್ತು ಇರೋಲ್ಲ, ಬಟ್ ಅಂದರೆ ಒಂದು 5 ಮಿನಿಟ್ಸ್ ಏನಾದರೂ ಇರಬಹುದು. ಓಕೆ, ರೆಸ್ಟ್ರಿಕ್ಷನ್ಸ್ ಇರ್ಬೋದು ಮೆಸೇಜ್ ಎಡಿಟ್ ಮಾಡಲಿಕ್ಕೆ. ಓಕೆ, ಸೊ ಇದಂತೂ ಒಳ್ಳೆಯ ಫೀಚರ್ ಅಂತಲೇ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಅಡ್ಮಿನ್ ರಿವ್ಯೂ ಅಲರ್ಟ್. ಸೊ ಇವಾಗ ಗ್ರೂಪಲ್ಲಿ ಅಂತೂ ಸಿಕ್ಕಾಪಟ್ಟೆ ಬೇಕಾದ ಮೆಸೇಜಸ್ ಬೇಡದ ಮೆಸೇಜಸ್ ಎಲ್ಲನೂ ಬರುತ್ತೆ. ಆ್ಯಂಡ್ ಇವಾಗ ಅಡ್ಮಿನ್ಗಳಿಗೆ ಕೂಡ ನಾರ್ಮಲ್ ಮೆಂಬರ್ಸ್ಗಳು ಯಾರೆಲ್ಲ ಅಪ್ಲೋಡ್ ಮಾಡಿದ ಮೆಸೇಜ್ಗಳನ್ನು ಡಿಲೀಟ್ ಮಾಡ್ಬೋದು. ಬಟ್ ಕೆಲವೊಮ್ಮೆ ಅಡ್ಮಿನ್ಗಳಿಗೆ ಗೊತ್ತಾಗಲ್ಲ ಯಾವುದು ಒಳ್ಳೆ ಮೆಸೇಜ್ ಅಂದರೆ ಬ್ಯುಸಿ ಇರ್ತಾರಲ್ಲ. ಸೊ ಯಾರು ಈಗ ನಾರ್ಮಲಾಗಿ ಒಂದು ಪರ್ಸನ್ ಈಗ ನನಗೆ ನಮ್ಮ ಒಂದು ಯಾವುದೋ ಕಾಲೇಜ್ ಗ್ರೂಪಲ್ಲಿ ಫ್ರೆಂಡ್ ಮೆಸೇಜ್ ಕಳಿಸಿದ್ದು ಏನೋ ಒಂದು ಕೆಟ್ಟ ಮೆಸೇಜ್ ಕಳಿಸಿದ. ಸೊ ನಾನು ಆ ಮೆಸೇಜನ್ನು ಅಡ್ಮಿನಿಗೆ ರಿವ್ಯೂ ಕಳಿಸಬಹುದು. ಸೊ ಆ ಒಂದು ಮೆಸೇಜನ್ನು ರಿವ್ಯೂ ಕಳಿಸಿದರೆ ಅಡ್ಮಿನಿಗೆ ಅಲರ್ಟ್ ಹೋಗುತ್ತೆ ಈ ಮೆಸೇಜಲ್ಲಿ ಏನೋ ಒಂದು ಇದೆ ಅಂತ. ಸೊ ಆವಾಗ ಅಡ್ಮಿನ್ ಅದನ್ನು ನೋಡಿ ಬೇಕಾದ ಮೆಸೇಜ್ ಇಟ್ಕೊಳ್ಬಹುದು ಅಥವಾ ಡಿಲೀಟ್ ಮಾಡಬಹುದು ಡೈರೆಕ್ಟಾಗಿ. ಸೊ ಇದಂತೂ ಒಳ್ಳೆ ಫೀಚರ್ ಬಿಕಾಸ್ ಗ್ರೂಪಲ್ಲೆಲ್ಲ ಫುಲ್ ಏನೆಲ್ಲ ಬರುತ್ತೆ, ಬೇಕಾದದ್ದು ಬರುತ್ತೆ, ಬೇಡದ್ದು ಬರುತ್ತೆ, ಏನೆಲ್ಲ ಬರುತ್ತೆ. ಸೊ ನಮಗೆ ಹರ್ಟ್ ಆದ ಮೆಸೇಜ್ಗಳನ್ನು ಈ ಥರ ರಿಪೋರ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಬ್ರಾಡ್ಕಾಸ್ಟ್ ಚಾನಲ್ಸ್. ಸೊ ಇವಾಗ ನಿಮಗೆ ಬ್ರಾಡ್ಕಾಸ್ಟ್ ಏನು ಮಾಡಬಹುದು ಅದು ಜಸ್ಟ್ ನಾರ್ಮಲಾಗಿ ನೀವು ಸೆಲೆಕ್ಟ್ ಮೆಂಬರ್ಸ್ಗೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರಿಗೆ ಮಾತ್ರ. ಬಟ್ ಇನ್ನು ಚಾನಲ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ಎಕ್ಸಾಂಪಲ್ ಕೊಡ್ತೀನಿ, ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್ ಆ ಥರ ಏನಿದೆ ಅದೇ ಥರ ವಾಟ್ಸಪ್ಪಲ್ಲಿ ಜಸ್ಟ್ ಚಾನಲ್ಗಳು. ಈಗ ನೀವು ಕ್ರಿಯೇಟ್ ಮಾಡಿದರೆ ಈಗ ಎಕ್ಸಾಂಪಲ್ ಕೃಷ್ಣ ಕ್ರಿಯೇಟ್ ಮಾಡಿದೆ ಬ್ರಾಡ್ಕಾಸ್ಟ್ ಚಾನಲ್. ಸೊ ನೀವು ನಾರ್ಮಲಾಗಿ ವಾಟ್ಸಪ್ ನೀವು ಯೂಸ್ ಮಾಡ್ತಿದ್ರೆ ನಿಮಗೆ ಸರ್ಚ್ ಕೊಟ್ಟು ನನ್ನ ಚಾನಲ್ಗೆ ಜಾಯ್ನ್ ಆಗಬಹುದು, ಅದರಲ್ಲಿ ನಾವು ಮೆಸೇಜ್ ಮಾಡ್ಕೊಳ್ಬೋದು. ಆ ಥರದ್ದು ಒಂದು ಫೀಚರ್ ಬರ್ತಾಯಿದೆ. ಸೊ ಒಳ್ಳೆಯ ಫೀಚರ್ ಅಂತಲೇ ಹೇಳಬಹುದು. ಸೊ ನೆಕ್ಸ್ಟ್ UI ಕೂಡ ಚೇಂಜ್ ಮಾಡ್ತಾಯಿದ್ದಾರೆ. ಅಂದರೆ ವಾಟ್ಸಪ್ನ UI ಅಲ್ಲಿ ಮೇಲ್ಗಡೆ ಸ್ಟೇಟಸ್ ಮೆಸೇಜು ಕಾಲ್ ಅಂತ ಆಪ್ಷನ್ ಬರ್ತಾಯಿದೆ. ಇನ್ನು iOS ಅಲ್ಲಿ ಯಾವ ಥರ ವಾಟ್ಸಪ್ ಇರ್ತಿತ್ತು ಆ ಥರ ಕೆಳಗೆ ಒಂದು UI ಚೇಂಜ್ ಮಾಡ್ತಿದ್ದಾರೆ. ಅಂದರೆ ಐಕಾನ್ಗಳನ್ನೆಲ್ಲ ಕೆಳಗೆ ಹಾಕ್ತಿದ್ದಾರೆ. ಬಿಕಾಸ್ ಎಲ್ಲ ಆ್ಯಪ್ನಲ್ಲೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಬೇರೆ ಟ್ವಿಟರ್ ಎಲ್ಲ ಆ್ಯಪ್ಗಳಲ್ಲೂ ಕೂಡ ಒಂದು ಕಂಟ್ರೋಲ್ ಪ್ಯಾನಲ್ಸ್ ಅಥವಾ ನ್ಯಾವಿಗೇಷನ್ ಬಟನ್ಗಳು ಏನಿರುತ್ತೆ ಆ್ಯಪ್ನೊಳಗೆ ಅದು ಕೆಳಗಿರುತ್ತೆ. ಬಟ್ ವಾಟ್ಸಪ್ಪಲ್ಲಿ ಮಾತ್ರ ಮೇಲಿದೆ. ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಥವಾ ಏನೊಂದು ರೀಸನ್ಗೋಸ್ಕರ ಅವರು ವಾಟ್ಸಪ್ನಲ್ಲಿರುವಂಥ UI ಅಂದರೆ ಆ ಒಂದು ಐಕಾನ್ಸ್ಗಳನ್ನು ಕೆಳಗೆ ಹಾಕಿದ್ದಾರೆ. ಇದು iOS ಅಲ್ಲಿ ಆಲ್ರೆಡಿ ಇದೆ. ಸೊ ಸೇಮ್ iOS ಥರನೇ ಆ್ಯಂಡ್ರಾಯ್ಡಲ್ಲಿ ಕೂಡ ಬರುತ್ತೆ ಅಂತ ಇದಿಷ್ಟು. ಆ್ಯಂಡ್ ನೆಕ್ಸ್ಟ್ ಫೀಚರ್ ಬಂದುಬಿಟ್ಟು ಕಾಲ್ ಬ್ಲಾಕ್ ಅಂದರೆ ಸೈಲೆಂಟ್ ಕಾಲ್ ಅಂತ. ಓಕೆ, ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಂತೂ ಸಿಕ್ಕಾಪಟ್ಟೆ ಕಾಲ್ ಅಂತೂ ಸುಮ್ಮನೆ ಕಾಲ್ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಕಾಲ್ ಅನ್ನು ಸೈಲೆಂಟ್ ಮಾಡ್ಬೋದು. ಆ ಸ್ಪೆಸಿಫಿಕ್ ಚಾಟ್ ಅಥವಾ ಗ್ರೂಪ್ ಇದು ಕಾಲನ್ನು ನೀವು ಸೈಲೆಂಟ್ ಮಾಡ್ಬೋದು. ನಿಮಗೆ ಕಾಲೇ ಬರಲ್ಲ. ಓಕೆ, ಆ ಥರದ ಒಂದು ಒಳ್ಳೆ ಫೀಚರ್ ನನಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಮೆಸೇಜ್ಗಳು ಫ್ರೆಂಡ್ಸ್ಗಳು ಇಷ್ಟು ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಸುಮ್ಮನೆ ಕಾಲ್ ಮಾಡೋದಕ್ಕೆ ಅವ್ರು ಫ್ರೀ ಇದ್ದಾಗ ಕಾಲ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಫೀಚರ್ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ವಾಟ್ಸಪ್ನ ಕೆಲವೊಂದು ಕ್ರೇಜಿ ಹೊಸ ಫೀಚರ್ಗಳು. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿ ಅಂದ್ಕೊತೀನಿ. ಇಷ್ಟ ಆಗಿ ಲೈಕ್ ಮಾಡಿ. ಬೇರೆ ವೀಡಿಯೋಸ್ಗಳಿಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್.